ಯಶೋಧ, ಯಾಕೆ ಅಳ್ತಾ ಇದೀಯಾ? ಯಶೋಧ, ಅಜ್ಜಿ ಈ ಮನೆಯಲ್ಲಿ ಒಂದು ದೊಡ್ಡ ಪೂಜೆ ಮಾಡಕ್ಕೆ ಹೇಳಿದ್ದಾರೆ. ಪೂಜೆ ಜವಾಬ್ದಾರಿ ಎಲ್ಲ ನಿಂದೆ. ಯಾರ ಸಹಾಯನೂ ಇಲ್ಲದೆ ನೀನೊಬ್ಳೆ ಪೂಜೆ ಮಾಡಬೇಕು. ಕಂಠ ಪೂರ್ತಿ ಕಬಾಬ್ ತಿಂದು ಪೂಜೆ ಮಾಡೋದಲ್ಲ. ಅಪ್ಪಿ ತಪ್ಪಿ ನಾನ್ ವೆಜ್ ವಾಸನೆ ನಿನ್ನ ಮೂಗಿಗೆ ಬಡಿಬಾರ್ದು. ಒಂದು ಹನಿ ನೀರನ್ನು ಕುಡಿದೆ ಉಪವಾಸ ಪೂಜೆ ಮಾಡಬೇಕಾಗತ್ತೆ. ಏನು ಅಣ್ಣನ ಮುಖ ಹಾಗೆ ನೋಡ್ತಿದ್ಯಾ? ನಮ್ಗ್ಯಾರಿಗೂ ಪುಣ್ಯ ಕೊಡಿಸೋದಕ್ಕೆ ನೀನೇನು ಪೂಜೆ ಮಾಡಬೇಕಾಗಿಲ್ಲ. ನೋಡು ಯಶೋಧ, ನೀನು ಈ ಪೂಜೆನ ನೆಟ್ಟಿಗೆ ನಿಯತ್ತಾಗಿ ಮಾಡಿದ್ರೆ ಆ ಮುದುಕಿ ಹರೋಹರ ಅನ್ನೋಷ್ಟರಲ್ಲಿ ನಿನ್ನ ಹೊಟ್ಟೆನಲ್ಲಿ ಒಂದು ಹುಳನಾದರೂ ಹುಟ್ಟುತ್ತೆ. ಆಗಲೇ ಈ ಸಮಾಜದಲ್ಲಿ ನಿನಗೊಂದು ಮರ್ಯಾದೆ ಗೌರವ ಸಿಗೋದು. ನೋಡಿ ಯಶೋಧ, ಪೂಜೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸ್ವಲ್ಪ ಏನಾದರೂ ಎಡವಟ್ಟಾಯ್ತು ಅಂದರೆ ಮನೆ ಮಂದಿಗೆಲ್ಲ ಕೇಡು ತಪ್ಪಿದ್ದಲ್ಲ. ಆ ರೀತಿ ಏನಾದರೂ ಆಯಿತು ಅಂದರೆ ಯಾರೂ ನಿನ್ನನ್ನು ಜೀವಂತವಾಗಿ ಉಳಿಸಲ್ಲ. ನಿಮ್ಮ ಕಣ್ಮುಂದೆನೇ ನಿಮ್ಮ ಹೆಂಡ್ತಿನ ಅವ್ರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ನೀವೇನೋ ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ, ಈಗ ನಿಮಗೆ ಸಮಾಧಾನ ಆಯ್ತಾ? ಚಿಂಟು, ಹೊರಗಡೆ ಎಲ್ಲ ಹೋಗ್ಬೇಕು ಅಂತಿದ್ಯಲ್ಲ, ರೆಡಿನಾ? ಬೇಜಾರಾಯ್ತಾ? ನೀನು ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ ಅಮ್ಮ. ನಿನ್ನ ಹತ್ರ ನನಗೂ ಅಳು ಬರುತ್ತ ಅಮ್ಮ. ಅಮ್ಮ, ಅಜ್ಜಿ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ? ಅಜ್ಜಿ ನಿಮ್ಮಮ್ಮ ಅಲ್ಲ, ಅಮ್ಮಂಗೆ ಹುಷಾರಿಲ್ಲ ಅಂದ್ರೆ ಅವಳು ಬಂದೇ ಬರುತ್ತೆ. ಅಮ್ಮ, ನೀನು ಅಳ್ಬೇಡ ಅಮ್ಮ. ಅಜ್ಜಿಗೆ ಬೇಗ ಹುಷಾರಾಗ್ಲಿ ಅಂತ ಗಣೇಶನ್ ಕೇಳ್ಕೊಂತೀನಿ. ಅಜ್ಜಿ ಮೊದಲಿನಂಗ ಹೋಗ್ತಾರೆ. ನೀನು ಅಳ್ಬೇಡ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ನಿನ್ ಕಷ್ಟ ಎಲ್ಲ ದೂರ ಆಗ್ಲಿ ಅಂತ ನಾನು ಗಣೇಶನ್ ಕೇಳ್ಕೊಂತೀನಿ. ನಾನು ಕೇಳಿದ್ದೆಲ್ಲ ಗಣೇಶ ಇಲ್ಲ ಅನ್ನಲ್ಲ.
ಬರ್ತಾರೆ ಅಂತ ಕಾಯ್ತಿದ್ದೆ. ದೊಡ್ಡ ಅಣ್ಣನು ಅಮ್ಮ ಬರ್ತಾರೆ ಅಂತ ಹೇಳಿದ್ದ. ಆದ್ರೆ ಇಷ್ಟ ದಿನ ಅದನ್ನು ಅಮ್ಮ ಬಂದೇ ಇಲ್ಲ. ನಾನು ಈ ಮನೆಗೆ ಯಾರನ್ನೂ ಸೇರಿಸಬಾರ್ದು, ಎಲ್ರೂ ಓಡಿಸ್ಬೇಕು, ಎಲ್ಲಾರ್ಗೂ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೊಸ್ದಾಗಿ ಬಂದಿರೋ ಅಮ್ಮ ನೋಡಿದ್ರೆ ಅವ್ರು ಇಲ್ಲೇ ಇರ್ಲಿ ಅನ್ಸತ್ತೆ. ಅವರು ಎಲ್ಲ ಅಮ್ಮನ ಥರನೇ ಇದ್ದಾರೆ. ಅಮ್ಮನ್ನೆಲ್ಲ ಎಷ್ಟೊಂದು ಕಷ್ಟ ಕೊಡ್ತಾರೆ. ಅಮ್ಮಂತ ಅವ್ರ ಹತ್ರ ಯಾವಾಗಲೂ ಬೈತಿರ್ತಾಳೆ. ನಿಲ್ಲಿಸ್ತಾರೆ, ಅಮ್ಮನ ಕಷ್ಟ ಎಲ್ಲ ದೂರ ಹೋಗ್ ಮಾಡಪ್ಪ. ಯಶೋದ, ಏನೇ ಮಾಡ್ತಿದ್ಯಾ ನೀನು? ಊಟ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅತ್ತೆ. ಇವತ್ತು ರೆಡಿ ಮಾಡೋದಷ್ಟೇ ನಿನ್ ಕೆಲಸ. ಅಪ್ಪಿ ತಪ್ಪಿನೂ ಏನೂ ತಿನ್ಬೇಡ. ನಾವು ಯಾರೂ ಕಾಣಿಸ್ತಾ ಇಲ್ಲ, ನಾಲ್ಗೆ ಚಪ್ಪಲ ತಡ್ಕೊಳಕ್ಕಾಗಿಲ್ಲ ಅಂತ ನಾನ್ ವೆಜ್ ತಿನ್ಬಿಟ್ಟಿಯ ಕಣೆ. ನಿನ್ನ ಕೈನಲ್ಲಿ ಆಗಲ್ಲ ಅಂದ್ರೆ ಈಗಲೇ ಹೇಳ್ಬಿಡು. ಆಮೇಲೆ ಏನಾದ್ರು ತಿಂದು ಅನಾಚಾರ ಮಾಡಿ ವ್ರತಭಂಗ ಮಾಡಬೇಡ. ಇಲ್ಲ ಅತ್ತೆ, ನಾನೇನು ತಿನ್ನೋದಿಲ್ಲ. ನಾಳೆ ಎಲ್ಲ ಕೆಲಸನೂ ನಿಂದೆ ಅನ್ನೋದು ನೆನ್ಪಿಟ್ಕೋ. ಪೂಜೆ ಮಾಡಕ್ಕೆ ನೀವ್ ಯಾಕೆ ಉಪವಾಸ ಇರ್ಬೇಕು? ಏನು ತಿಂದೆ ಹೇಗಿರೋದು? ಅಮ್ಮ ಹಾಲು ಎಣ್ಣೆನ ಕುಡಿದು ಪೂಜೆ ಮಾಡ್ತಿದ್ರು ಗೊತ್ತಾ? ಇಲ್ಲ ಅಂದ್ರೆ ತಲೆಸುತ್ತ ಬಂದ್ಬಿಡತ್ತೆ. ಅಮ್ಮ ಊಟನ ಮಾಡಿದ್ರೆ ಕೆಲಸ ಮಾಡಕ್ಕಾಗತ್ತಾ? ಅಜ್ಜಿ ಇಷ್ಟು ದೊಡ್ಡವರಾಗಿದ್ದಾರೆ, ಬುದ್ಧಿನೇ ಇಲ್ಲ. ರೂಮಲ್ಲಿ ಊಟ ತಂದಿಟ್ಬಿಡ್ತೀನಿ. ಯಾರಿಗೂ ಗೊತ್ತಾಗ್ದಂಗೆ ಊಟ ಮಾಡ್ಬಿಡಿ, ಓಕೆನಾ? ಕುಡ್ದ ಮಕ್ಕಳೇ ಬದುಕಲ್ಲ. ಅಯ್ಯಯ್ಯೋ, ಭೂತ ಭೂತ ಭೂತ! ಅಯ್ಯಯ್ಯೋ, ಈ ಚಿಕ್ಕಪ್ಪ ನೋಡೇ ಬಿಟ್ರಲ್ಲಪ್ಪ. ಮೊದಲೇ ಈ ಚಿಕ್ಕಪ್ಪ ಭೂತ ಭೂತ ಅಂತಿರ್ತಾನೆ. ಈಗ ಎಲ್ಲಾರು ಖರ್ಚು ದೊಡ್ಡ ಗಲಾಟೆ ಮಾಡ್ಬಿಟ್ರೆ ಏನಪ್ಪ ಮಾಡೋದು? ಇದನ್ನ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಅರೆ, ಆ ಭೂತ ತಟ್ಟೆ ತಗೊಂಡು ಎಲ್ಲೋ ಹೋಯ್ತು ಅಂತ ಕಾಣುತ್ತೆ. ಇದು ಊಟನೂ ಕತ್ತಿನುತ್ತೆ. ಇದಕ್ಕೇನಾದ್ರೂ ಊಟ ಸಿಗ್ಲಿಲ್ಲ ಅಂತ ಅಂದ್ರೆ
ನನ್ನೇ ಮುರ್ಕೊಂಡು ಕರುಮ್ ಅಂತ ತಿಂದಾಕ್ಬಿಡುತ್ತೆ. ಅರೆ, ಈ ಪ್ಲೇಟ್ ಇಲ್ಲಿಗೆ ಹೇಗೆ ಬಂತು? ನಾನು ತಂದಿಟ್ಟಿದ್ದು. ನೋ ಡೌಟ್ ಇದು ಭೂತಾನೇ ತಂದಿಟ್ಟಿರೋದು. ಹೊಟ್ಟೆ ತುಂಬ ಹಸಿತಿದೆ, ಮೊದಲು ಊಟ ಮಾಡ್ತೀನಪ್ಪ. ಬೇಡ, ಅದನ್ನ ತಗೋಬೇಡ. ಅದನ್ನ ಅಮ್ಮಂಗೆ ಅಂತ ತಂದಿಟ್ಟಿರೋದು. ಬೇಡಪ್ಪ ಬೇಡ, ಇದು ಭೂತ ಮುಟ್ಟಿರೋ ಊಟ. ಇದನ್ನೇನಾದ್ರೂ ನಾನು ತಿಂದು ರಕ್ತ ಕರ್ಕೊಂಡು ಸತ್ತೋದ್ರೆ, ಅಥವಾ ಆ ಭೂತಕ್ಕೇನಾದ್ರೂ ಸಿಟ್ಟು ಬಂದು ನನ್ನ ಕುತ್ತಿಗೆ ಮುರಿದ್ರೆ, ಅಯ್ಯೋಯ್ಯೋ ಇದು ಸವಾಸನೆ ಬೇಡ. ಅಕ್ಕ ಅಕ್ಕ, ಅಯ್ಯೋ, ಇವನ್ ಮತ್ತೆ ದೂರ ಎಲ್ಲ ಕೊಟ್ಟ. ಆ ಚಿಂಟುಗೂ ಚಿಕ್ಕಪ್ಪಂಗೂ ಬೇರೆ ಕೆಲ್ಸನೇ ಇಲ್ಲ. ಯಾವಾಗಲೂ ಮಂತ್ರವಾದ ಎತ್ತೆಗ ಚಳಿ ಹೇಳಿಯಲ್ಲಿ ಉಸ್ತಾನೆ ಇರ್ತಾರೆ. ಇವನು ಆ ಮಂತ್ರವಾದ ಎತ್ತನ ಕರ್ಕೊಂಬರಷ್ಟರಲ್ಲಿ ಈ ಊಟನ ಅಮ್ಮ ರೂಮಿಗೆ ಇಟ್ಬಿಡಬೇಕು. ಯಾರಿಗೂ ಗೊತ್ತಾಗದೆ ಇದ್ದಂಗೆ ಮೆತ್ತಕ್ಕೆ ತಗೊಂಡೋಗಿ ಅಮ್ಮನ ರೂಮಲ್ಲಿ ಇಟ್ಬಿಡ್ತೀನಿ. ಅಮ್ಮ, ನೀನ್ ಊಟ ಮಾಡ್ಲೇಬೇಕು. ಊಟ ಮಾಡಿಲ್ಲ ಅಂದ್ರೆ ಅಜ್ಜಿ ಹೇಳ್ತಿದ್ಲು ಆಸಿಡಿಟಿ ಆಗ್ಬಿಡುತ್ತೆ ಅಂತ. ಇಲ್ಲ, ನೀನ್ ಊಟ ಮಾಡ್ಲೇಬೇಕು. ನಿನ್ಗೆ ಕಾಣಾಗ ಊಟ ತಂದ್ರೆ ನೀನು ಹೆದರ್ಕೊಂತೀಯ. ಅದಕ್ಕೆ ನಿಂಗೆ ಗೊತ್ತಾಗದೆ ಇದ್ದಂಗೆ ಊಟ ತಂದಿದ್ದೀನಿ. ಇಲ್ಲಿ ಊಟ ಮಾಡಿದ್ರೆ ಯಾರಿಗೂ ಕಾಣಲ್ಲ. ಬಾಗ್ಲಾಕೊಂಡು ಊಟ ಮಾಡ್ಬಿಡು. ಆ ಪುಕ್ಲಂಕಲ್ ಬಿಡು ನನ್ನ ನೋಡ್ಬಿಟ್ಟ. ಇಷ್ಟೊತ್ತಿಗೆ ಮಂತ್ರವಾದಿ ಎತ್ತೆಗೆ ಚಾಡೆ ಇರ್ತಿರ್ತಾನೆ. ಏನ್ ಮಾಡ್ತಿದ್ದಾರೆ ಅಂತ ನೋಡ್ತೀನಿ. ತುಂಬ ಬಾಯಾರಿಕೆ ಆಗ್ತಾ ಇದೆ. ಪೂಜೆ ಮುಗಿಯೋ ತನಕ ಉಪವಾಸ ಇರಬೇಕು ಅಂತ ಅತ್ತೆ ಹೇಳಿದ್ರು. ನೀರಾದರೂ ಕುಡಿಬೋದಾ ಹೇಗೆ? ಬೇಡ, ನಾನು ಈ ಪೂಜೆನ ಉಪವಾಸ ಇದ್ದು ನಿಷ್ಠೆಯಿಂದ ಮಾಡ್ತೀನಿ. ಆಗ್ಲಾದರೂ ನನ್ನ ಮಡಲನ್ನ ತುಂಬ ಒಂದು ಮಗು ಹುಟ್ಟಿದ್ರೆ ಸಾಕು. ಈ ತಟ್ಟೆ ಯಾಕಿಲ್ಲಿದೆ? ಒಂದು ತಟ್ಟೆನ ನಾನು ಅಜ್ಜಿ ರೂಮಲ್ಲಿಟ್ಟೆ, ಮಿಕ್ಕಿದ್ದೆಲ್ಲ ತಟ್ಟೆಗಳು ಕಿಚನಲ್ಲೇ ಇಟ್ಟಿದ್ದೀನಿ. ಇದು ಮಾತ್ರ ಹೇಗೆ ಇಲ್ಲಿಗೆ ಬಂತು? ಈ ತಟ್ಟೆನೇನಾದರೂ ಅತ್ತೆ ರಾಗಿಣಿ ನೋಡಿದ್ರೆ ನನ್ನ ಮೇಲೆ ಅನುಮಾನ ಬರೋದಂತೂ ಗ್ಯಾರಂಟಿ. ಯಾರಿಗೂ ಗೊತ್ತಾಗ್ದ ಹಾಗೆ
ಊಟ ಮಾಡೋದಕ್ಕೆ ನಾನು ಇಲ್ಲಿ ತಂದಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅತ್ತೆ ಬಂದ್ರು ಅಂತ ಕಾಣುತ್ತೆ. ಯಶೋದ, ನೀವಾ? ಇದೇನು ಊಟ ರೂಮ್ ತಂದ್ಬಿಟ್ಟಿದ್ಯಾ? ನನಗೋಸ್ಕರ ತಂದಿದ್ಯಾ? ಕೊಡು ಕೊಡು, ತುಂಬ ಹೊಟ್ಟೆ ಸಿಗ್ತಿದೆ. ರೀ, ಈ ಊಟನ ನಾನು ತಂದಿಲ್ಲ. ಏನೋ ಊಟ ನೀನು ತಂದಿಲ್ವಾ? ಯಾರೋ ತಂದಿದ್ದಾರಲ್ವಾ, ಹೋಗ್ಲಿ ಬಿಡು. ನನಗೆ ಊಟ ಮಾಡೋದೇ ಮುಖ್ಯ. ಹಾಗಲ್ಲ ರೀ, ಈ ಮನೇಲಿ ಕೆಲವು ವಿಷಯಗಳು ನನಗೆ ಅರ್ಥನೇ ಆಗ್ತಾ ಇಲ್ಲ. ಬೆಳಿಗ್ಗೆ ಆ ಟ್ರಂಕ್ ತಂದಲ್ಲ, ಅದು ತುಂಬ ಭಾರ ಆಯಿತು ಅಂತ ಅಲ್ಲೇ ಇಟ್ಟೆ. ಅದು ಎಲ್ಲ ಎಲ್ಲಿ ಹೋದ್ರಿ? ಊಟ ಇಟ್ಟು ಹೋದ್ಯಲ್ಲ, ಮಾತ್ರೇನೂ ಕೊಟ್ಟಿಲ್ಲ. ಯಶೋಧ, ಅಜ್ಜಿಗೆ ಮಾತ್ರೆ ಕೊಡೋದನ್ನೇ ಮರ್ತ್ಬಿಟ್ಟೆ. ಒಂದು ನಿಮಿಷ ಬಂದೇ ರೀ. ಎಲ್ಲ ಕೆಲಸನೂ ಇವಳೇ ಮಾಡ್ತಾಳೆ. ಬೇಡ ಅನ್ನೋಕ್ಕೂ ಆಗ್ತಿಲ್ಲ, ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಮನ್ಸು ಕೇಳ್ತಿಲ್ಲ. ಎಂಥ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಶಾಸ್ತ್ರಿಗಳೇ, ಪೂಜೆಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಅಕ್ಕ, ನೋಡಿ ಶಾಸ್ತ್ರಿಗಳೇ, ಈ ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೋ ಬಿಡುತ್ತೋ, ಆದರೆ ಅಜ್ಜಿ ಮನ್ಸಿಗೆ ಸಮಾಧಾನ ಆಗಬೇಕು ಅಂದರೆ ಈ ಪೂಜೆ ಆಗಲೇಬೇಕಾಗಿದೆ. ಒಳ್ಳೇದಾಗಬೇಕು ಅಂದರೆ ಎಲ್ಲಿರೋ ಕೆಲವು ಶಕ್ತಿಗಳನ್ನ ಓಡಿಸ್ಬೇಕಾಗಿದೆ. ಅದಕ್ಕೆ ಇನ್ನೊಂದು ದೊಡ್ಡ ಪೂಜೆ ಮಾಡಬೇಕಾಗಿದೆ. ಅಕ್ಕ, ಒಂದು ನಿಮಿಷ ನಾನು ಮಾತು. ಶಾಸ್ತ್ರಿಗಳೇ, ಫೋನಲ್ಲಿ ಏನು ಹೇಳೋದು ಬೇಡ ಅನ್ಸುತ್ತೆ. ಬಹುಶಃ ಅಂಥ ದೊಡ್ಡ ಪೂಜೆ ನಿಮ್ಮ ಕೈಯಲ್ಲಿ ಆಗಲ್ವೇನೋ. ಇರಲಿ ಬಿಡಿ, ನೀವು ನಾಳೆ ಮನೆಗೆ ಬಂದಾಗ ಎಲ್ಲ ವಿಷಯ ಹೇಳ್ತೀನಿ. ಬೆಳಿಗ್ಗೆ ಬೇಗ ಬಂದುಬಿಡಿ, ನಾನು ಕಾಯ್ತಾ ಇರ್ತೀನಿ. ಓಕೆ ಶಾಸ್ತ್ರಿಗಳೇ. ಶಶಾಂಕ್, ವಾಟ್ ಇಸ್ ದಿಸ್? ಫೋನಲ್ಲಿ ಮಾತಾಡ್ತಿರೋದು ಕಾಣಿಸ್ತಾ ಇಲ್ವಾ? ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಸಾರಿ ಅಕ್ಕ, ಭೂತದ ಕಾಟ ಜಾಸ್ತಿ ಆಗಿದೆ ಅಕ್ಕ. ಈಗ ಏನಾಯ್ತು ಅಂತ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅಕ್ಕ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಭೂತ ಊಟ ತಗೊಂಡೋಗ್ತಿತ್ತು, ಪ್ಲೇಟು ಗಾಳಿಲಿ ತೇಲ್ಕೊಂಡು ಹೋಗ್ತಿತ್ತು. ಅಷ್ಟಕ್ಕೆ ಹೀಗೆ ಹೆದರ್ಕೊಂಡು ನಡ್ಗೋದಾ? ನಡಗ್ದೇನೇನು ಮಾಡಲಿ, ಆ ಭೂತ ನನ್ನ ಕಣ್ಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಎಷ್ಟು ದಿನ ಅಂತ ಆ ಭೂತಕ್ಕೆ ಎದುರ್ಕೊಂಡು ಒದ್ದಾಡೋದು? ಆ ಭೂತ ಹಿಂಗೆ ಎದುರಿಸಿದ್ರೆ ನಾನು ಎದೆ ಹೊಡ್ಕೊಂಡು ಸತ್ತೋಗ್ತೀನಿ. ಮೊದಲು ಆ ಭೂತ ಓಡಿಸೋದಕ್ಕೆ ಏನು ಮಾಡ್ತೀಯ ಹೇಳಕ್ಕ? ಶಶಾಂಕ್, ಸ್ವಲ್ಪ ದಿವಸ ಧೈರ್ಯವಾಗಿರೋ. ನಾನು ಈ ವಿಷಯದ ಬಗ್ಗೆ ಶಾಸ್ತ್ರಿಗಳ ಹತ್ರ ಮಾತಾಡಬೇಕು ಅನ್ಕೊಂಡೆ. ಇದು ಆರ್ಡಿನರಿ ಕಾಯಿ ಒಡೆಯೋದ್ರಿಂದ ಆಗಲ್ಲ, ತಲೆ ಒಡೆದು ಬಲಿ ಹಾಕಬೇಕು. ಅಂದರೆ ಒಬ್ಬ ಒಳ್ಳೆ ಮಂತ್ರವಾದಿನ ಕರೆಸ್ಬೇಕು. ಪೂಜೆ ಒಂದು ಮುಗಿಲಿ ಶಶಾಂಕ್, ಆ ಭೂತಕ್ಕೊಂದು ಗತಿ ಕಾಣಿಸ್ತೀನಿ. ನಡಿ. ಗಣೇಶ, ಈ ಮಂತ್ರವಾದಿ ಅತ್ತ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ. ಗಣೇಶ, ನನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ದಾಗ ನೋಡ್ಕೊಳಪ್ಪ. ಆ ಮಂತ್ರವಾದಿ ಅತ್ತ ಒಳ್ಳೆ ಬುದ್ಧಿ ಕೊಡಪ್ಪ ಪ್ಲೀಸ್.